ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಶ್ರೀಶೈಲ ಹೋಗಾರ್ ಮಾಡುವ ನಮಸ್ಕಾರಗಳು. ನಾನು ರೊಕ್ಕಿನವ ಅಲ್ಲ, ಸೊಕ್ಕಿನವ ಅಲ್ಲ. ಇವತ್ತು ಕಾಮಿಡಿ ಕಿಲಾಡಿಗಳು ನಮ್ಮ ಶಕ್ತಿ ಕುಮಾರ್ ಅವರು ನನ್ನ ಬಗ್ಗೆ ಭಾಳಷ್ಟು ಕೆಟ್ಟದಾಗಿ ಮಾತುಗಳನ್ನು ಬಳಸಿ ವಿಡಿಯೋ ಮಾಡಿದ್ದಾರೆ. ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪುಣ್ಯ ಸ್ಮರಣೆಯ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಹೀಗಾಗಿ ನಾನು 4-5 ದಿವಸ ಯಾರು ಫೋನ್ ರಿಸೀವ್ ಮಾಡಿರಲಿಲ್ಲ, ಹೋಗಿರಲಿಲ್ಲ. ಹೋದ ಸಾರಿ ಕೂಡ ನಾನು 2,000 ರೂಪಾಯಿ ಅವ್ರಿಗೆ ದೇಣಿಗೆನೂ ಕೊಟ್ಟಿದ್ದೆ. ಮತ್ತು ಅವತ್ತು ನಿರಂತರವಾಗಿ ನಿಂತ್ಕೊಂಡು ನಾವೆಲ್ಲ ಕಲಾವಿದರು ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಂದರೆ ಶಕ್ತಿಕುಮಾರ್ ಅವರಿಗೆ ದುಡ್ಡು ಕೊಟ್ಟರೆ ಮಾತ್ರ ಕಲಾವಿದರು ಒಳ್ಳೆಯವರು, ಇಲ್ಲದೇ ಇದ್ದರೆ ಇಲ್ಲ. ಈ ಒಂದು ಭಾವನೆ ಶಕ್ತಿಕುಮಾರ್ ಅವ್ರ ಹತ್ರ ಇರಬಾರ್ದು. ಯಾಕಂದರೆ ನಾವು ಅವರು ಕೂಡ ಸಮಕಾಲೀನ ಕಲಾವಿದರು. ಅವ್ರಿಗೆ ಹೇಗಿದೆ ಏನು ಅನ್ನೋದು ಗೊತ್ತಿದೆ. ನಾನು ಹೇಗಿದ್ದೀನಿ ಅನ್ನುವಂಥದ್ದು ಜನಕ್ಕೆ ಗೊತ್ತಿದೆ. ಶಕ್ತಿಕುಮಾರ್ ಹೇಗಿದ್ದಾನೆ ಅನ್ನೋದು ಜನಕ್ಕೆ ಗೊತ್ತಿದೆ. ನಾನು ದುಡ್ಡು ತಿಂತೀನಿ, ಬಡುದು ತಿನ್ನೋದಿಲ್ಲ. ಇನ್ನೊಬ್ಬರು ಗೋಣು ಮುರಿದು, ಇನ್ನೊಬ್ಬರು ಹೆಡಕ್ ಮುರಿದು, ಇನ್ನೊಬ್ಬರಿಗೆ ದಬ್ಬಾಳಿಕೆ ಮಾಡಿ, ಅಲಿಗೇಷನ್ ಮಾಡಿ, ಇನ್ನೊಬ್ಬರ ಹೆಸರಿಗೆ ಕೆಡಿಸ್ತೀನಿ ಅಂತೇಳಿ ಅವ್ರಿಗೆ ಧಮಕಿ ಹಾಕಿ ದುಡ್ಡು ತಿನ್ನುವಂಥ ನಾವು ವ್ಯಕ್ತಿ ಅಲ್ಲ. ಅದು ಯಾರು ತಿಂತಾರೆ ಅನ್ನೋವಂಥದ್ದು ಜನಕ್ಕೆ ಗೊತ್ತಿದೆ. ನಾನು ದುಡ್ಡು ತಿಂತೀನಿ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊತೀನಿ, ಈ ರೀತಿ ಧಮಕಿ ಹಾಕೋದನ್ನು ನಿಲ್ಲಿಸ್ಬೇಕು. ಇವತ್ತು ನನಗೆ ಹಾಕ್ತಿದ್ದೀನಿ, ನಾಳೆ ಇನ್ನೊಬ್ರಿಗೆ ಹಾಕ್ತಿದ್ದೀನಿ, ಇದನ್ನೇ ಮಾಡ್ಕೊತ ಹೋಗ್ತೀನಿ. ಬೇರೆ ಏನು ಕೆಲಸ ಇಲ್ಲ ನನಗೆ. ಏನು ಆ ಕಬ್ಬು ಹಚ್ಚಿದ್ದನ್ನು ವಿಡಿಯೋ ಹಾಕಿದ್ದೀನಿ. ಹೌದು, ನಮ್ಮ ಅಪ್ಪ ನನಗೆ ಆಸ್ತಿ ಮಾಡಿದ್ದಾನೆ. ನಾನು ದುಡಿತೀನಿ. ಒಬ್ಬ ರೈತನ ಮಗ, ನಾನು ರೈತ, ಕಲಾವಿದ, ರೈತ. ನಾನು ಕೆಲಸ ಮಾಡ್ತೀನಿ. ನೀ ಬಿಸಿಲ ಬಂದು ನೀರು ಕಟ್ಟು ಗೊತ್ತಾಗುತ್ತದೆ ಕಷ್ಟ ಏನಂತೇಳಿ. ರೈತ ದುಡಿದಾಗ ಮಾತ್ರ ದೇಶಕ್ಕೆ ಅಣ್ಣ, ರೈತ ದುಡಿದಾಗ ಮಾತ್ರ ನಿನಗೂ ಅಣ್ಣ. ಅದನ್ನು ತಿಳ್ಕೊನಿ ಫಸ್ಟ್. ನಿನ್ನಂಗೆ ಧಮಕಿ ಮಾಡ್ಕೊಂಡು ನಾ ಅಡ್ಡಾಡೋಲ್ಲ. ನಿನ್ನ ಮೇಲೆ ನನಗೆ ತುಂಬ ಅಭಿಮಾನ ಇದೆ. ನನ್ನ ಇಂಚರ ಮುರುಳಿಸ್ ಕಲಾತಂಡದೊಳಗೆ ನೀನು ಆ್ಯಕ್ಟ್ ಮಾಡಿದ್ದಿ, ಅಭಿನಯ ಮಾಡಿದ್ದಿ. ಸಾಕಷ್ಟು ಬಾರಿ 100 ಕಾರ್ಯಕ್ರಮಗಳನ್ನು ನಮ್ಮ ಇಂಚರ ಮುರುಳಿಸ್ ಕಲಾತಂಡದೊಳಗೆ ಕೊಟ್ಟಿದ್ದೀಯಾ. ನೀನೇ ಎಷ್ಟೋ ಸಾರಿ ಹೊಗಳಿದಿ. ಶ್ರೀಶೈಲ ಹೋಗಾರ್ ಕಲಾತಂಡ ಅದ್ಭುತ. ಇವತ್ತು 100 ಜನ ಕಲಾವಿದರು ಅವ್ರನ್ನ ಒಂದು ಕಲಾತಂಡದೊಳಗೆ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು. ಇವತ್ತು ನಾವೊಂದು ಕಾರ್ಯಕ್ರಮ ಹಿಡಿದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಅಲ್ಲಿ ಸೌಂಡ್ನವ್ರು ಬದುಕ್ತಾರೆ, ಕಲಾವಿದರು ಬದುಕ್ತಾರೆ. ಎಷ್ಟೋ ಜನ ಕಲಾವಿದರು ಇವತ್ತು ಆರ್ಥಿಕವಾಗಿ ಭಾಳ ಬಡವರಿದ್ದಾರೆ, ಕಲೆಯೊಳಗೆ ದೊಡ್ಡ ಶ್ರೀಮಂತರಿದ್ದಾರೆ. ಇವತ್ತು ನಮ್ಮ ಆರ್ಕೆಸ್ಟ್ರಾ ರಂಗಭೂಮಿ ಅವ್ರನ್ನ ಕೈ ಹಿಡಿದದು, ಅವ್ರ ಬದುಕು ನಡೆದದು, ಅವ್ರ ಸಂಸಾರ ನಡೆದದು. ಅದೇನು ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ನೀನೇ ಹೇಳಿದೆಲ್ಲ, ಭಾಷಣದಾಗ ಹೇಳಿದಿ, ನಾ ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಅವ್ರ ಕಡೆ ರೊಕ್ಕ ಐತಿ, ಇವ್ರ ಕಡೆ ರೊಕ್ಕ ಐತಿ, 2 ಮನೆ ಕಟ್ಸ್ಕೊಂಡಿನಿ, ಕಾರ್ ತೊಗೊಂಡು ನೀನೇ ಹೇಳಿಯಲ್ಲ. ಹಂಗೆ ನಾವು ಮಾಡಿಲ್ಲಲ್ಲ. ನಾವು ದುಡಿತೀವಿ, ತಿಂತೀವಿ. ನಾವು ಇನ್ನೊಬ್ರು ಹಂಗನಾಗಿಲ್ಲ. ಇನ್ನೊಂದು, ನಿನ್ನ ಮೇಲೆ ತುಂಬ ಅಭಿಮಾನ ಇದೆ ಶಕ್ತಿ. ನಾನು ಹೇಳೋದು ಇಷ್ಟೇ, ನಿನ್ನ ಮೇಲೆ ತುಂಬ ಅಭಿಮಾನ ಇದೆ. ಒಳ್ಳೆ ಅದ್ಭುತವಾದ ಕಲಾವಿದ ನೀನು. ಕಾಮಿಡಿ ಕಿಲಾಡಿಗಳು ಹೋದಾಗ ನಿನ್ನ ಬಗ್ಗೆ ನಾವು ನಿನ್ನ ಸ್ಟೇಟಸ್ ಹಾಕಿದ್ದೀವಿ, ನಿನ್ನ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ, ಭಾಳಷ್ಟು ನಾವು ನಿನ್ನ ವರ್ಣನೆ ಮಾಡಿದ್ದೀವಿ. ನನಗೆ ಭಾಳ ಖುಷಿ ಇತ್ತು. ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಕಲಾವಿದ ನೀನು ಅಂತೇಳಿ. ಮೇಲಾಗಿ ಜೂನಿಯರ್ ಸಾಧು ಕೋಕಿಲ್ನ ಪಾತ್ರ ಇರ್ಬೋದು, ಜೂನಿಯರ್ ಗಣೇಶನ ಪಾತ್ರ ಇರ್ಬೋದು, ಅದ್ಭುತವಾಗಿರೋಂಥ ಅಭಿನಯ ನಂದು. ಯಾಕೆ ಇತ್ತಿತ್ತಲಾಗಿ ಕುದುರೆ ಹೋಗಿ ಕತ್ತೆ ಹಾಕತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಳ್ಳೆಯ ಕಲಾವಿದ ನೀವು. ಇವತ್ತು ಆರ್ಕೆಸ್ಟ್ರಾದಾಗ ಜೂನಿಯರ್ ಆರ್ಟಿಸ್ಟ್ ಒಳಗೆ ನೀನು ಅದ್ಭುತವಾದ ಕಲಾವಿದ, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಇತ್ತಿತ್ತಲಾಗಿ ನೀನು ತುಂಬ ಕಮರ್ಷಿಯಲ್ ಆಗಿದೆಯಾ, ಸ್ವಾರ್ಥಿ ಆಗಿದೆಯಾ, ಅದ್ರಿಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಮಾಡ್ಕೋಬೇಕಂತ ಪುಟ್ಟರಾಜ ಗವಾಯಿಗಳನ್ನ ಯಾಕ್ರಿ ಬಳಸ್ಕೋತೀರಿ? ದುಡ್ಡು ಮಾಡೋದಕ್ಕೆ ಸಾಕಷ್ಟು ಬೇರೆ ಬೇರೆ ದಾರಿಗಳದಾವ. ದುಡಿರಿ, ಒಂದು ಪಾನ್ ಶಾಪ್ ಅಂಗಡಿ ಹಾಕ್ರಿ, ಒಂದು ಕಿರಾಣಿ ಅಂಗಡಿ ಹಾಕ್ರಿ, ಒಂದು ಹೋಟೆಲ್ ಹಾಕ್ರಿ, ದುಡಿರಿ, ತಿನ್ರಿ. ಇವು ಎಲ್ಲರ ಕಡೆ ದುಡ್ಡು ಎತ್ತಿ ಪುಟ್ಟರಾಜ ಗವಾಯಿಗಳೇ ಪುಣ್ಯ ಸ್ಮರಣೆ ಮಾಡುವಂಥದ್ದೇನು ಅವಶ್ಯಕತೆ ಇಲ್ಲ. ಅಂತ ಬಡತನ ಪುಟ್ಟರಾಜ ಗವಾಯಿಗಳಿಗೆ ಬಂದಿಲ್ಲ, ಅವ್ರ ಮಟ್ಟಕ್ಕೆ ಬಂದಿಲ್ಲ. ಅದೇ ದುಡ್ಡು ಎತ್ತಿ ನೀನು ಪುಟ್ಟರಾಜ ಗವಾಯಿಗಳ ಮಟ್ಟಕ್ಕೆ ಕೊಡಬೇಕಾಗಿತ್ತು. ಅಲ್ಲಿ ಎಷ್ಟೋ ಜನ ಅನಾಥ ಮಕ್ಕಳಿಗೆ ಪ್ರಸಾದ ಆಗ್ತಿತ್ತು, ಅದನ್ನು ಮಾಡಬೇಕಾಗಿತ್ತು. ನಾವು ದಿನ ಪುಟ್ಟರಾಜ ಗವಾಯಿಗಳ ಫೋಟೋವನ್ನು ಮನೆಗಿಟ್ಟು ಪೂಜೆ ಮಾಡ್ತೀವಿ. ಅವ್ರ ಪುಣ್ಯ ಸ್ಮರಣೆ ಇರಲಿ, ಇನ್ನಿತರ ಏನೇ ಇರಲಿ, ಗದಗ ಹೋಗ್ತೀವಿ. ಅಲ್ಲೇನು ನಮ್ಮ ಸಹಾಯ ಸಹಕಾರ ಅಪ್ಪ ನಮ್ಮ ಮಟ್ಟಕ್ಕೆ ನಾವು ಸಲ್ಲಿಸ್ಬೇಕು, ಅದು ಸಲ್ಲಿಸ್ಬಿಡ್ತೀವಿ. ಅದು ನಿನ್ನಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ನನಗಿಲ್ಲ. ಅದು ನಮ್ಗೆ ಗೊತ್ತಿದೆ ಏನು ಮಾಡ್ಬೇಕು ಅನ್ನುವಂಥದ್ದು. ನಾನು ಸಮಾಜ ಸೇವೆ ಏನು ಮಾಡ್ತೀನಿ ಅನ್ನೋದು ಇಡೀ ಜನಕ್ಕೆ ಗೊತ್ತಿದೆ. ನಾನು ಇವತ್ತು 100 ಹೆಣ್ಣು ಮಕ್ಕಳ ಹೆರಿಗೆಯನ್ನು ಮಾಡಿಸ್ಕೊಂಡಿದ್ದೀನಿ. ಕಾಲು ಮುಂದೆ ಬಂದಿರತಕ್ಕಂಥ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಕರಿತೀವಿ ನಾವು. ಇವತ್ತು ಎಂತಿಂಥ ಡಾಕ್ಟರ್ಸ್ಗಳು ನಮ್ಮನ್ನು ಶ್ಲಾಘನೆ ಮಾಡಿದ್ದಾರೆ. ಶ್ರೀಶೈಲ ಹೋಗಾರ್ ಎಂಥ ಅದ್ಭುತ ಕೆಲಸ ಮಾಡಿದೆಯಾ ಅಂತ ಹೇಳ್ಬಿಟ್ಟು. ಕೋವಿಡ್ ಸಂದರ್ಭದಲ್ಲಿ 100 ಜನರ ಪ್ರಾಣವನ್ನು ಉಳಿಸಿದ್ದೆ ನಾನು. ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ನಾವು ಮನೆಗೆ ಹೋಗದೆ ಕೋವಿಡ್ ಸಂದರ್ಭದಲ್ಲಿ 100 ಪ್ರಾಣಗಳನ್ನು ಉಳಿಸಿದ್ದೇವೆ. ಅದ್ರ ಬಗ್ಗೆ ಹೇಳಬೇಕಾದಂಥ ಅವಶ್ಯಕತೆ ನನಗಿಲ್ಲ. ಬಟ್ ನಾನು ಬರಬೇಕಾಗಿತ್ತು, ನಾನು ಒಪ್ಕೊತೀನಿ. ನನಗೆ ಅನಿವಾರ್ಯ ಕಾರಣದಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತು. ಸ್ವಲ್ಪ ಫ್ಯಾಮಿಲಿ ಕಡೆ ಆ ಕಡೆ ಸ್ವಲ್ಪ ಕೆಲಸ ಕಾರ್ಯಗಳು ಇರೋದ್ರಿಂದ ನಾನು ಬರೋಕ್ಕಾಗಿಲ್ಲ. ನೀನು ಕಾಣಿಕೆ ಕೇಳಿದೆ, ಆಯ್ತಪ್ಪ ಕೊಡ್ತೀನಿ ಅಂತ. ಆ್ಯಕ್ಚುಲಿ ಬಿಜಾಪುರಕ್ಕೆ ಬಂದಾಗ ಕೊಟ್ಟು ಹೋಗ್ಬೇಕು ಅನ್ನೋದಿತ್ತು ನನಗೆ. ಆದರೆ ನೀನು ಇವತ್ತು ವಿಡಿಯೋ ಮಾಡಿ ಹರಕ್ಕೆ ಹೋಗ್ತಾವ ಉಳುಕು ಯಾಕೆ ಬೇಕಲ್ಲ ನಿನಗೆ? ನಿಂದು ನಾ ತಿಂದಿನ, ನಂದು ನೀ ತಿಂದ್ಯಾ? ನೀನು ಹೊಲ ಮಣ್ಣು ನಾ ಕಸ್ಕೊಂಡಿನ, ನಾನು ಹೊಲ ಮಣ್ಣು ನೀ ಕಸ್ಕೊಂಡ್ಯಾ?
ಯಾಕಪ್ಪ ನೀ ಹೇಳ್ದಂಗೆ ಕೇಳ್ಬೇಕಾ ನಾವು? ಸಂವಿಧಾನವನ್ನು ಬರೆದಿದ್ದಾರೆ ಬಾಬಾ ಸಾಹೇಬರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನಮ್ಮ ಹಕ್ಕು, ನಾವು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ಬರೆದಿದ್ದಾರೆ. ಈ ಯಾರನ್ನ ಕೇಳಿ ಬದುಕೋದಲ್ಲ ಇದು ಜೀವನ. ಏನು ತುಗ್ಲಕ್ಕಂತ ದರ್ಬಾರ್ ಏನಿದು? ಹಾಂ, ಸ್ವತಂತ್ರ ಇದೆ ರೀ, ನಮ್ಮಷ್ಟಕ್ಕೆ ನಾವು ಬದುಕ್ತೀವಿ, ನಾವು ಜೀವನ ಮಾಡ್ತೀವಿ. ನಾವೇನು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿ ಜೀವನ ಮಾಡೋಕತ್ತಿಲ್ಲ. ಹಾಂ, ನಾವು ಯಾರಿಗೂ ಇವತ್ತಿನವರೆಗೂ ಸರಿದುಕೊಂಡ್ರಂದಿಲ್ಲ. ನಮ್ಮ ಕೆಲಸ ಆಯ್ತು, ನಮ್ದಾಯ್ತು. ಹೇಳಿದಿ ಇವನೇ ಆ ಚಲನಚಿತ್ರದಲ್ಲಿ ಮಾಡಿದ್ದಾನೆ, ಯಾವ ಕಿರುತೆರೆಯಲ್ಲಿ ಮಾಡಿದ್ದಾನೆ ಅಂತ. ನನ್ನ ನಾನೊಂಥರ ಪಿಕ್ಚರ್ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ನೀನೇ ಬಂದಿದ್ದೆಲ್ಲಪ್ಪ 2019ರಲ್ಲಿ. ಮುದ್ದೆಬಾಳು UBC ಒಂದು ಆವರಣದೊಳಗೆ ಆ ಸಂದರ್ಭದೊಳಗೆ ನೀನೇ ಬಂದು ಆ ಆಡಿಯೋ ರಿಲೀಸನ್ನು ಮಾಡಿದ್ದಲ್ಲ. ಅವಾಗ ಪಿಕ್ಚರ್ ಮಾಡಿದ್ದೆ ಅನ್ನೋದು ಗೊತ್ತಾಗಲಿಲ್ಲ. ಹಾಂ, ಯಾವ್ಯಾವ ಟಿ ವಿ ಒಳಗೆ ನೀನು ಹೋಗದೇ ಇರೋ ಸಂದರ್ಭದೊಳಗೆ ನಾನು ಟಿ ವಿ ಕಾರ್ಯಕ್ರಮ ಕೊಟ್ಟೀನಿ. ನೀವಿನ ಯಾರೂ ಟಿ ವಿಯಾಗ ಹೋಗಿರಲಿಲ್ಲ. ಅವಾಗ ನಾವೆಲ್ಲ ಉದಯ ಟಿ ವಿ, ನಗಸಕಸವಲ್ಲ, TV9, ಸುವರ್ಣ TV, ನಮ್ಮೂರ ಹಮ್ಮೀರ, ನೀನ ಎಂತಿಂಥ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀವಿ. ಆದರೆ ಅವಾಗ ನಮ್ಮ ಹತ್ರ ಸರಿಯಾಗಿ ಫೋನ್ ಇರಲಿಲ್ಲ, ನಮ್ಮ ಹತ್ರ TV ಇರಲಿಲ್ಲ, ಇದು ನಮ್ಮ ಮನ್ಯಾಗ TV ಇರಲಿಲ್ಲ, ನಮ್ಮ ಹತ್ರ ಚಲೋ ಫೋನ್ ಇರಲಿಲ್ಲ. ಹೀಗಾಗಿ ನಾವು ಯಾವುದು ನಮ್ಮ ಹತ್ರ ಅಷ್ಟೊಂದು ವಿಡಿಯೋಗಳು ಮಾಡಿಲ್ಲ. ಯಾವುದೋ ಒಂದು ಹೇಳಿದ್ದೀನಿ ವಿಡಿಯೋ ಮಾಡಿದ್ದು ನಾವು ನಮ್ಮ ಸೋದರಿ ಸುಧಾ ಬಾಗಲಕೋಟೆ ಅವ್ರ ಜೊತೆ ವಿಡಿಯೋ ಮಾಡಿದ್ದು ಹಾಕಿದ್ದೆ ನಾನು. ಆ್ಯಕ್ಚುಲಿ ಅದು ಹಳೆ ವಿಡಿಯೋ, ಅದು ಯಾವುದೊಂದು ಶೂಟಿಂಗ್ ಮಾಡುವಂಥ ಸಂದರ್ಭಕ್ಕೆ ಹಾಕಿದ್ದು. ಅದು ಮೊನ್ನೆ ಸುಮ್ಮನೆ ಅಪ್ಲೋಡ್ ಮಾಡಿದೆ ಅಷ್ಟೇ. ಹಾಗಂತ ಹೇಳ್ಬಿಟ್ಟು ನಾನು ನಿನ್ನ ಕಾರ್ಯಕ್ರಮ ದಿವಸ ಎಲ್ಲಿ ಶೂಟಿಂಗ್ ಇದು ಏನೂ ಹೋಗಿಲ್ಲ. ನಾನು ಮನೆಯಲ್ಲೇ ಇದ್ದೀನಿ. ಅವತ್ತು ಆ್ಯಕ್ಚುಲಿ ಡ್ಯೂಟಿ ಮೇಲೆ ಇದ್ದೆ ಅಂತ ಅನಿಸುತ್ತೆ ನಾನು. ಯಾಕಂದ್ರೆ ನೋಡಿ, ಶಕ್ತಿಕುಮಾರ್ ಅವರ ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ, ನನಗೆ ಗೌರವ ಇದೆ. ಅದು ಕಾಪಾಡಿಕೊಳ್ರಿ. ಸುಮ್ಮನೆ ಯಾರ್ಯಾರ ಬಗ್ಗೆ ಏನೇನಾರು ಮಾತಾಡೋದು, ಕಲಾವಿದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವ್ರು ನಿಮ್ಗೆ ರೊಕ್ಕ ಕೊಟ್ಟರು ಭಾಳ ಚಲೋ, ಕೊಡ್ಲಿಕ್ಕಂದ್ರೆ ಸುಮಾರ, ನೀವು ಹೇಳ್ದಂಗೆ ಕೇಳಿದ್ರೆ ಭಾಳ ಚಲೋ, ಹೇಳ್ದಂಗೆ ಕೇಳಿಕ್ಕಂದ್ರೆ ಸುಮಾರ, ಇವೆಲ್ಲ ಈಗೋಣ ಬಿಡ್ರಿ. ನಾನು ಅನ್ನುವಂಥದ್ದು ಭಾಳ ಇರಬಾರ್ದದು. ಏನು, ದಿಂಬದಲ್ಲಿರುವ ಜೀವ ಗೊಂಬೆ ಸೂತ್ರ ಬೊಂಬೆಯಂತೆ, ಎಂದಿಗಾದರೂ ಒಂದು ದಿನ ಸಾವು ತಪ್ಪೋದು ಅಂತ. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಜೀವನ ನಾನು ಅನ್ನುವಂಥದ್ದು ಇಟ್ಕೋಬಾರ್ದು. ಏನು, ದೇವಣ್ಣ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ನಾವು ನಮ್ಮನ್ನು ಅರ್ಥ ಮಾಡಿಕೊಂಡು ಇರಬೇಕು. ನಿನ್ನ ನೀನು ತಿಳಿದ ಮೇಲೆ ಇನ್ನೇನು ಅಂತ ಹೇಳ್ತಾರೆ. ನಿನ್ನ ತಿರ್ತಕ್ಕಂಥ ಗರ್ವ ಐತಲ್ಲ, ಅದನ್ನು ಮೊದಲು ಬಿಡು. ಸೊಕ್ಕು ಐತಲ್ಲ, ಅದನ್ನು ಮೊದಲು ಬಿಡು. ಚೆನ್ನಾಗಿರು, ದುಡಿರಿ, ತಿನ್ನಿರಿ, ಇನ್ನೊಬ್ರಿಗೆ ಸಹಾಯ ಮಾಡಿರಿ, ಸಹಕಾರ ಮಾಡಿರಿ. ಅದು ಬಿಟ್ಬಿಟ್ಟು ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಹೆಸರು ಹೇಳ್ಕೊಂಡು ದುಡ್ಡು ಮಾಡುವಂಥದ್ದು ಅದು ಮಾಡೋಕ್ಕೆ ಹೋಗ್ಬೇಡ. ನೀ ಎಷ್ಟು ದುಡ್ಡು ಮಾಡಿದಿ, ಹೇಗೆ ಮಾಡ್ತಿದ್ದಿ, ಏನೇನು ಮಾಡಕತ್ತಿದ್ದಿ, ಯಾರ್ಯಾರ ಕಡೆ ಎಷ್ಟು ಅಮೌಂಟ್ ಇಸ್ಕೊಂಡಿದ್ದಿ, ಏನೇನು ಮಾಡಿದಿ, ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ಎಲ್ಲ ನಮಗೆಲ್ಲ ಗೊತ್ತದಾವು. ನಾವು ಅದು ಯಾವುದೇ ತಲೆ ಕೆಡಿಸ್ಕೊಂಡು ಏನು ಏನಂತೀವ, ನಾವು ಏನೂ ಅಂದಿಲ್ಲ. ಎಲ್ಲ ಕಲಾವಿದ್ರು ಕೊಟ್ಟಾರ, ಮಾಡ್ಯಾರ. ನನಗೊಬ್ಬ ಬರೋಕ್ಕಾಗಿಲ್ಲ ಅಷ್ಟು. ಅದಕ್ಕಂತೇಳ್ಬಿಟ್ಟು ನನ್ನ ಬಗ್ಗೆ ನೀನು ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕೋದು ಅದು ಸರಿ ಅನಿಸೋದಿಲ್ಲ. ಅದು ನಿನ್ನ ಗೌರವಕ್ಕೆ ಧಕ್ಕೆ ಬರ್ತದೆ. ನಿನ್ನ ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಏನೈತಿ, ನೀನು ನೋಡ್ಕೊಳಕ್ಕೆ ನಿನ್ನಿಂದ ಏನು ಆಗ್ಬೇಕಾಗಿದೆ ನನಗೆ? ನೀನು ದೊಡ್ಡ ಇದೇನು? ಏನು ನೀ ಏನಂತ ನನಗೆ? ಸುಮ್ಮನೆ ಅವೆಲ್ಲ ಚಲೋ ಅಲ್ಲ. ನನ್ನ ಜೊತೆ ನೀನು ವಿರೋಧ ಕಟ್ಕೊಳಕ್ಕೆ ಹೋಗ್ಬೇಡ. ಅದ್ರ ಚಲೋ ಅಲ್ಲ. ಚೆನ್ನಾಗಿರೋನು, ಅಣ್ಣತಮ್ಮರಾಗಿ ಬಂದೀವಿ, ಅಣ್ಣತಮ್ಮರಾಗೆ ಇರೋಣ ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಇಷ್ಟಕ್ಕೂ ನೀನು ಹಾಗೆ ಮಾಡ್ಕೋತೀನಿ, ಹೀಗೆ ಮಾಡ್ಕೋತೀನಿ ಅಂದರೆ ಅದು ನಿನಗೆ ಬಿಟ್ಟಿದ್ದು, ನಾನೇನು ಮಾಡೋಕ್ಕಾಗಲ್ಲ. ನಿನಗೆ ಎಷ್ಟು ಅಭಿಮಾನಿಗಳಿದ್ದಾರೆ, ನಮಗೂ ಅಭಿಮಾನಿಗಳಿರ್ತಾರೆ, ನಮಗೂ ಫ್ರೆಂಡ್ಸ್ ಇರ್ತಾರೆ, ನಮಗೂ ಸಂಬಂಧಿಕರಿರ್ತಾರೆ. ನೋಡಿ ಅರ್ಥ ಮಾಡ್ಕೋ. ಇದಕ್ಕಿಂತ ನಾನು ಏನು ಜಾಸ್ತಿ ಹೇಳಲ್ಲ. ಧನ್ಯವಾದಗಳು.